ಜೊತೆ ಯಾವ ರೀತಿ ಒಡನಾಟ ಇತ್ತು ಅನ್ನೋ ಥರ ಮೊದಲು ಸರ್. ನಾನು ಪವನ್ ತಮ್ಮಯ್ಯ ಅಂತ, 80 ರಘು ಅಂಕಲ್ ನಮಗೆ ದೂರದ ಸಂಬಂಧಿ ಆಗ್ತದೆ. ಇವರು ಸಂಬಂಧಿ ಅನ್ನೋದಕ್ಕಿಂತ ಈ ಪ್ರೊಫೆಷನ್ ಬಗ್ಗೆ ಮಾತಾಡೋದಿದ್ರೆ ಅವರು ತುಂಬ ಆತ್ಮೀಯರು. ಸೊ ಸಿನಿಮಾ ರಂಗದ ಒಡನಾಟ ಅವ್ರಿಗೆ, ನಾನು ಸ್ವಲ್ಪ ಸಿನಿಮಾ ರಂಗದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬ ಆತ್ಮೀಯರಾಗಿದೆ. ಸೊ ಅವರು ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ದೂರ ಆಗ್ತಾ ಇದ್ದಂಗೆ ಅವರು ನಮ್ಮ ಕೊಡವ ಭಾಷೆಯಲ್ಲಿ ಸೀರಿಯಲ್ಸ್ ಮಾಡಬೇಕು ಅಂತ ನಾನು ಅವ್ರ ಜೊತೆ ಭೇಟಿ ಮಾಡಿ ತುಂಬ ಡಿಸ್ಕಸ್ ಮಾಡಿದ್ದೆ. ಅದಾದಮೇಲೆ ತದನಂತರ ಅವರು ಕನ್ನಡ ಸಿನಿಮಾ ಯಾವ್ದು ಕಡಿಮೆ ಮಾಡಿದ್ರು ಅದಾದಮೇಲೆ ಅದನ್ನು ಕೊಡವ ಸೀರಿಯಲ್ ತೋರಿಸ್ಕೊಂಡು ನಾವು ಅವ್ರ ಜೊತೆ ಸೇರ್ಕೊಂಡು ಸುಮಾರು ಒಂದು 6 ಸೀರಿಯಲ್ ವರ್ಕ್ ಮಾಡೋದು. ಸೊ ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಕಂಟ್ರೋಲ್ ಎಲ್ಲನೂ ನಾನೇ ನೋಡ್ಕೊಂಡಿದ್ದೆ. ಸೊ ಅಂಕಲ್ ಒಂದು ಡೈರೆಕ್ಷನ್ ಮಾತ್ರ ಮಾಡ್ತಾರೆ. ಸೀರಿಯಲ್ಸ್ ಎಲ್ಲವೂ ಕೊಡವ ಭಾಷೆ. ಹೌದು, ಕೊಡವ ಭಾಷೆ, ಎಲ್ಲ ಕೊಡವ ಭಾಷೆಯಲ್ಲಿ 6 ಸೀರಿಯಲ್. ಯಾವುದಾದ್ರೂ ಒಂದು ಸೂಪರ್ ಹಿಟ್ ಸೀರಿಯಲ್ ನೇಮ್ ಮಾಡಿದಂಥದ್ದೆಲ್ಲ ಗೆಜ್ಜೆ ತಂಡ ಅಂತ, ಐನ್ ಮನೆ ಅಂತ ಒಂದು ಸೀರಿಯಲ್. ಅದಾದಮೇಲೆ ಐನ್ ಮನೇಲಿ ನಾನು ಆ್ಯಕ್ಟ್ ಮಾಡಿದ್ದಿಲ್ಲ, ಬಟ್ ವರ್ಕ್ ಮಾಡಿದ್ದೆ ಅವ್ರ ಜೊತೆ. ಅದಾದಮೇಲೆ ತಾಮನೆ ಅಂತ ಶ್ವೇತಾ ಚಂಗಪ್ಪ ಅವರನ್ನ ಲೀಡ್ ರೋಲ್ ಹಾಕೊಂಡಿದ್ದೆ ನಾನು. ಅದಾದಮೇಲೆ ಗೆಜ್ಜೆ ತಂಡ ಅಂತ. ಸೊ ಗೆಜ್ಜೆ ತಂಡ ಅನ್ನೋದು ತುಂಬ ಸೂಪರ್ ಡೂಪರ್ ಸಕ್ಸಸ್ ಆದಂಥ ಒಂದು ಸೀರಿಯಲ್. ಸೊ ಎಲ್ಲ ಮನೆ ಮಾತಾಗಿರೋಂಥ ಸೀರಿಯಲ್. ಅದಾದಮೇಲೆ ಜನ್ಮಭೂಮಿ ಅಂತ, ಜನ್ಮಭೂಮಿ ಅಂತ ಸೀರಿಯಲ್. ಅದಾದಮೇಲೆ ಟೋಟಲ್ 6 ಸೀರಿಯಲ್ ಮಾಡೋದು. ಎಲ್ಲ ತುಂಬ ಚೆನ್ನಾಗೆಲ್ಲ ಸೂಪರ್ ಡೂಪರ್ ಫಿಕ್ಸ್ ಸೀರಿಯಲ್ಸ್ ಅಂತ ಅಂದರು. ಯಾಕಂದರೆ ಅವರು ಸೀರಿಯಲ್ ನಾವು ಥರ ಮಾಡಿರಲಿಲ್ಲ. ಸೊ ಇಷ್ಟೊಂದು ಸಿನಿಮಾ ಮಾಡಿದವರು ಸಿನಿಮಾ ಶೈಲಿನಲ್ಲೇ ಮಾಡಿದರು. ಅದರಿಂದ ನಮ್ಗೆ ಯಾರಿಗೂ ಸೀರಿಯಲ್ ಅನ್ನೋದು ಫೀಲ್ ಯಾರಿಗೂ ಆಗ್ತಾ ಇದ್ದರು. ಸರ್, ಈಗ ಅವರಿಲ್ಲ ಅನ್ನೋವಂಥದ್ದನ್ನು ಸಿನಿಮಾ ಪ್ರೇಮಿಗಳಾಗಿ, ಆಡಿಯನ್ಸ್ ಆಗಿ ಅರಗಿಸ್ಕೊಳ್ಳೋದು ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ದೊಡ್ಡ ಸಿನಿಮಾಗಳು ಅಥವಾ ದೊಡ್ಡ ಸೂಪರ್ ಸ್ಟಾರ್ಗಳನ್ನ ಹುಟ್ಟಾಕ್ತವ್ರು. ನೀವು ಎಷ್ಟು ಅವ್ರನ್ನ ನೆನಪು ಮಾಡ್ಕೊಳ್ತೀರಿ ಈ ಕ್ಷಣ? ಅವ್ರ ಅಗಲಿಕೆ ಏನು ಹೇಳ್ತೀರಿ? ತುಂಬಾ. ಯಾಕೆಂದರೆ 80sಲ್ಲೆಲ್ಲ ಈ 80 ಸಿನಿಮಾಗಳು ಅಂದರೆ 2 ವಾರಕ್ಕೆ ಒಂದು 15 ಡೇಸ್ ಒಂದು ಸಿನಿಮಾ ರಿಲೀಸ್ ಆಗೋದು. ಸೊ ಅದೇ ಅವ್ರು ಅವಾಗ ಹೇಳ್ತಾ ಇದ್ದಾರೆ, ಮೊದಲು ಶುಕ್ರವಾರ ಪೇಪರ್ ಬಂತು ಅಂದರೆ ಎಲ್ಲ ಆರ್ಟಿಕಲ್ಸ್ ಎಲ್ಲ ಅವ್ರದ್ದು ಇರೋದು. ಸೊ ಅದರಿಂದ ತುಂಬ ಇಂಡಸ್ಟ್ರಿಗೆ ತುಂಬ ಲಾಸ್. ಇಂಡಸ್ಟ್ರಿ ಅನ್ನೋದಕ್ಕಿಂತ ನಮ್ಮ ಈ ಕೊಡವ ಕಮ್ಯುನಿಟಿಗೆ ಒಂದು ದೊಡ್ಡ ಲಾಸ್. ಯಾಕೆಂದರೆ ಆ ಥರ ಹೆಸರು ಮಾಡಿದ್ರು ಡೈರೆಕ್ಟರ್ಗಳು ಯಾರೂ ಇರಲಿಲ್ಲ. ತುಂಬ ಆತ್ಮೀಯವಾಗಿ ನಾವು ಇತ್ತೀಚೆಗೆ ಅಂತೂ ಅವ್ರು ಯಾರ ಜೊತೆ ತುಂಬ ಬೆರೀತಾ ಇದ್ವಿ. ನನಗಂತೂ ಡೈಲಿ ಫೋನ್ ಮಾಡೋರು, ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ದಿನಕ್ಕೊಂದು ಕಾಲ್ ಅಂತ ಇದ್ದೇ ಇರುತ್ತೆ. ಯಾಕಪ್ಪ ನನ್ನ ಮರ್ತ್ಬಿಟ್ಟು ಅಂತ ಕೇಳೋರು, ವಯಸ್ಸಾಗೋಯ್ತು, ಮೂಲೆ ಗುಂಪಾಗ್ಬಿಟ್ಟಿದ್ದೀನಿ ಅಂತ ನಾನು ಮರ್ತ್ಬಿಟ್ಟಿದ್ದೀರಾ ಅಂತೆಲ್ಲ ಕೇಳೋರು. ಅದು ನಾನು ದಿನಕ್ಕೊಂದು ಕಾಲ್ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮಾತಾಡಿದ ಮಾತುಗಳು ಮೊನ್ನೆ ಮಾತಾಡಿದ್ವಿ. ಆಗ್ತಾ ಇರಲಿಲ್ಲ, ತುಂಬ ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಕೆಲವರು ಡಯಾಲಿಸಿಸ್ ನಡೀತಾ ಇದೆ. ಡಯಾಲಿಸಿಸ್ ಒಂದು 6 ವರ್ಷದಿಂದ ನಡೀತಾ ಇದೆ. ಸೊ ಇತ್ತೀಚೆಗೆ ರೀಸೆಂಟಾಗಿ ಅವರಿಗೆ ಹಾರ್ಟ್ ಆಪರೇಷನ್ ಅಲ್ಲ, 2 ವರ್ಷದಿಂದ ಹಾರ್ಟ್ ಓಪನರ್ ಸರ್ಜರಿನೂ ಆಗಿದೆ. ಅದಾದಮೇಲೆ ತುಂಬ ಕೊಬ್ಬೋಗ್ಬಿಟ್ಟಿದೆ, ಓಡಾಡ್ಸೋ ಸ್ವಲ್ಪ ಕಡಿಮೆ ಆಗ್ತದೆ. ಇಲ್ಲಾಂದರೆ ನಾವು ಎಡಿಟಿಂಗ್ ಅದೆಲ್ಲ ನಾವು ಬೇರೆ ಯಾರೂ ಮೀಟ್ ಆಗ್ತಾ ಇದ್ದಲ್ಲ. ನಾನಂತೂ ಅವ್ರನ್ನ ರೆಗ್ಯುಲರಾಗಿ ಮೀಟ್ ಮಾಡ್ತಾ ಇದ್ದೆ. ತುಂಬಾನೇ ಲಾಸ್. ಹೇಳ್ತಿದ್ರು ಸರ್, ಇಷ್ಟು ಸಿನಿಮಾ ಸೀರಿಯಲ್ಸ್ಗಳನ್ನ ಮಾಡಿದವರು ಕೊನೆ ಕನಸಿನ ಬಗ್ಗೆ ಅಥವಾ ಸಿನಿಮಾ ಮಾಡಬೇಕು ಅಥವಾ ಸೀರಿಯಲ್ ಮಾಡಬೇಕಾಗೇ ಇಲ್ಲ. ನನ್ನ ಹೆಸರು ಉಳಿಸ್ಕೋಬೇಕು, ನೀನೊಬ್ಬನೇ ಕರೆಕ್ಟಾಗಿರೋದು, ನೀನು ನನ್ನ ಹೆಸರನ್ನು ಕಾಪಾಡಬೇಕು. ಗಾಡ್ ಫಾದರ್ ಇಲ್ದೇ ನಾನು ಮುಂದಕ್ಕೆ ಬಂದಿದ್ದೀನಿ. ಸುಮಾರು ಒಂದು 45-46 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಅಂಬರೀಷ್ ಅವ್ರ ಸಿನಿಮಾನೇ 27 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಹೆಸರು ಮಾಡಿದ ಒಳ್ಳೊಳ್ಳೆ ದಿಗ್ಗಜರನ್ನೆಲ್ಲ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಆಶಾ ಅನ್ನೋ ಸಿನಿಮಾದಲ್ಲಿ ಅರ್ಜುನ್ ಸಜಾರ್ನ ಮತ್ತು ಬೇದಿ ಇಂದಿರಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಗಾಡಿಗಾರ ಪ್ರಭಾಕರ್ ಅವ್ರನ್ನ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.